ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ ನಗರದಲ್ಲಿನ ಬಸವಗಿರಿಯಲ್ಲಿ ಹಮ್ಮಿಕೊಳ್ಳಲಾದ 23ನೇ ವಚನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಇಂದು ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು. ಶರಣ ರಜನೀಶ್ವಾಲಿ ದಂಪತಿಗಳು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಅನುಭವದ ನುಡಿಗಳನ್ನಾಡಿದ ಮೈಸೂರಿನ ಶಂಕರ ದೇವನೂರ್ ಅವರು ಇಲ್ಲಿ ನೆರೆದಿರುವ ಜನರ ಉತ್ಸಾಹದ ಮೊತ್ತವೇ ವಚನ ವಿಜಯೋತ್ಸವ. ಈ ನೆಲದ ನ್ಯಾಯಕ್ಕಾಗಿ ಸಾಮರಸ್ಯಕ್ಕಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಶರಣರಿಗಾಗಿ ಈ ವಚನ ವಿಜಯೋತ್ಸವ ಎಲ್ಲರಿಗೂ ಅನ್ವಯವಾಗುವ ವಿಶೇಷ ಸಾಹಿತ್ಯ ಕೊಟ್ಟವರು ಕಲ್ಯಾಣದ ಶರಣರು. ಅಂತಹ ವಚನ ಸಾಹಿತ್ಯದ ಪಟ್ಟಿಯನ್ನು ನಮ್ಮ ಮಕ್ಕಳ ಕೈಗೆ ಕೊಡಬೇಕೇ ಹೊರತು ಮೊಬೈಲ್ ಕೊಡಬೇಡಿ ಎಂದು ನೆರೆದಿದ್ದ ಪಾಲಕರಿಗೆ ತಿಳಿ ಹೇಳಿದರು. ಶರಣ ಸಂಕುಲ ಭಾರತದ ಸಮಾಜೋಧಾರ್ಮಿಕ ಇತಿಹಾಸದಲ್ಲಿ ಕತ್ತಲೆಯನ್ನು ದೂರೀಕರಿಸಿ ಅರಿವಿನ ಸೊಡರನ್ನು ಕೊಟ್ಟಂಥವರು ವಚನಕಾರರು. ಆ ಕಾಲಘಟ್ಟದಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಮೂಡಿದಂಥ ಒಂದು ಚಳುವಳಿ ರೂಪಿತವಾದದ್ದು ಮನುಷ್ಯನನ್ನು ಗೌರವಿಸುವ ಸಲುವಾಗಿ. ಬುದ್ಧ ಈ ನೆಲಕ್ಕೆ ಬೀಜವಾದ, ಬಸವಣ್ಣನವರು ಮಾಮರವಾದರು, ಅಂಬೇಡ್ಕರ್ ಫಲವಾದರು. ನಾವೆಲ್ಲರೂ ಫಲಾನುಭವಿಗಳು ಅಷ್ಟೇ. ನಮ್ಮ ಕೃತಜ್ಞತೆ ಬುದ್ಧ, ಬಸವ, ಅಂಬೇಡ್ಕರ್. ಅರ್ಥೈಸ್ಕೊಳ್ಬೇಕಾಗಿದೆ. ಯಾರು ಕಲಿತವರಲ್ಲ, ನನ್ನಂಗೆ ಮುಖ್ಯ ಇಂಜಿನಿಯರ್ ಆದವರಲ್ಲ. ಕಾಯಕದ ಮುಖಾಂತರ ಈ ನೆಲದ ತತ್ವವನ್ನು ರೂಪಿಸಿಕೊಟ್ಟು ಸಾಮರಸ್ಯಕ್ಕೆ ಬೆಳಕನ್ನು ಕೊಟ್ಟಂಥವರು ವಚನಕಾರರು. ಧರ್ಮದ ಅರ್ಥವ್ಯಾಪ್ತಿ ಮನುಷ್ಯ ಬದುಕಿನ ಎಲ್ಲ ಸ್ತರಗಳನ್ನು ವ್ಯಾಪಿಸಿ ಎಲ್ಲರಿಗೂ ಅನ್ವಯವಾಗುವ, ಎಲ್ಲರಿಗೂ ನೆನಪಿರಲಿ, ಲಿಂಗಾಯತರಿಗಲ್ಲ, ದಲಿತರಿಗಲ್ಲ, ಕುರುಬರಿಗಲ್ಲ, ಹಿಂದೂಗಳಿಗಲ್ಲ, ಎಲ್ಲರಿಗೂ ಅನ್ವಯವಾಗುವ ಒಂದು ವಿಷಯ. ನಂತರ ಬಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ವಚನ ವಿಜಯೋತ್ಸವ ಕೇವಲ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಖ್ಯಾತಿಯನ್ನು ಹೊಂದಿದೆ. 12ನೆಯ ಶತಮಾನದಲ್ಲಿ ಅಫ್ಘಾನಿಸ್ತಾನದಿಂದ ಶರಣ ಮರಳು ಶಂಕರ್ ದೇವರು ಕಲ್ಯಾಣಕ್ಕೆ ಬಂದಿದ್ದರೋ ಅದೇ ರೀತಿ ಇಂದು ಯುಟಿ ಖಾದರ್ ಅವರು ಮುಂಬೈಯಿಂದ ಬೀದರ್ ನಗರಕ್ಕೆ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಕ್ಕಿಂತ ಖುಷಿಯ ವಿಚಾರ ಇನ್ನೊಂದಿಲ್ಲ. ವಚನ ಸಾಹಿತ್ಯವೆಂಬುದು ಯಾವುದೇ ಒಂದು ಜಾತಿ, ಮತ, ಪಂಥಗಳಿಗೆ ಸಂಬಂಧಿಸಿದಲ್ಲ, ಇಡೀ ಜಗತ್ತಿಗೆ ಸಮರ್ಪಿತವಾದದ್ದು. ಅಂತಹ ವಚನ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಕೊಟ್ಟಂತಹ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದು ಭಾರತ ದೇಶಕ್ಕೆ ಮೆರುಗು ತಂದು ಕೊಟ್ಟಿದೆ ಎಂದರು. ಇವತ್ತ ಬಹಳ ಖುಷಿ, ಆನಂದ, ಸಂತೋಷ ಆಗ್ತಾ ಇದೆ. ಯಾಕಂದರೆ ಒಂದು ಕಾಲದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿನೇ ಅತ್ಯಂತ ದೊಡ್ಡ ಸಮಾರಂಭ ಯಾವುದಾದ್ರೂ ಇದ್ದರೆ ಅದು ಬಸವತತ್ವದ ಸಮಾರಂಭ ಇದ್ದರೆ ಅದು ವಚನ ವಿಜಯೋತ್ಸವ ಅಂತ ಕರ್ನಾಟಕಕ್ಕೆ ಖ್ಯಾತ ಆಗಿತ್ತು, ಪ್ರಸಿದ್ಧಿಯಾಗಿತ್ತದು. ಇತಿಹಾಸ ಎಂದೂ ಮುಚ್ಚಬಾರ್ದು, ಇತಿಹಾಸ ಎಂದೂ ಅಳಿಬಾರ್ದು. ಈ ಶರಣರ ಸ್ಮಾರಕಗಳು ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿದ್ದಾವ, ತೆಲಂಗಾಣದಲ್ಲಿದ್ದಾವೆ. ಅವೆಲ್ಲ ನೆಲಸಮ ಆಗ್ತಾಯಿದ್ದಾವೆ, ಅವೆಲ್ಲ ಮುಚ್ಚೋಗ್ತಾ ಇದ್ದಾವೆ. ಅಂಥ ಸ್ಮಾರಕಗಳನ್ನು ಸರ್ಕಾರ ಮಟ್ಟದಲ್ಲಿ ಅದಕ್ಕೊಂದು ಪ್ರಾಧಿಕಾರ ಮಾಡಿ ಎಲ್ಲ ಕಡೆ ಇರುವಂಥ ಶರಣರ ಸ್ಮಾರಕಗಳನ್ನ ರಕ್ಷಣೆ ಮಾಡಿದರೆ ಅದು ನಮ್ಮ ಮುಂದಿನ ಜನಾಂಗಕ್ಕೆ ಈ ಇತಿಹಾಸ ಉಳಿತದ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ನೆನಪಿಸ್ತಾ ಇದ್ದೀನಿ. ತಾವೆಲ್ಲ ಚಪ್ಪಾಳೆ ಹೊಡೆದ್ರೆ ಅವರು ಮಾಡಬೇಕಂತ ಅವ್ರಿಗೂ ಉತ್ಸಾಹ ಬರ್ತದೆ. ನೀವು ಹಾಗೆ ಕುಂತಾರೆ ಅವ್ರು ಹೆಂಗೆ ಮಾಡ್ತಾರೆ? ನೀವು ಓಟ್ ಹಾಕಿದಂಗೆ, ಚಪ್ಪಾಳೆ ಹೊಡೆದ್ರೆ ಓಟ್ ಹಾಕಿದಂಗೆ ಅವ್ರಿಗೆ. ಅದಕ್ಕೆ ನೀವು ಎಲ್ಲರೂ ಯಾಕಂದರೆ ಇದು ನಮ್ಮ ಇದು ಅಲ್ಲ, ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಆ ಶಕ್ತಿ, ಆ ತಾಕತ್ತು ಈಶ್ವರ್ ಖಂಡ್ರೆಯವರಲ್ಲದ, ನಮ್ಮ ಖಾದರ್ ಅವರು, ರಹೀಮ್ ಖಾನ್ರವರು ಎಲ್ಲರೂ ಇಲ್ಲಿ ತ್ರಿಮೂರ್ತಿಗಳು ಗುರು ಲಿಂಗ ಜಂಗಮ ಕುಂತಂಗ
ತ್ರಿಮೂರ್ತಿಗಳು ಇದ್ದಾರೆ. ಅದಕ್ಕೆ ಅವರು ಏನು ಅವರ ಮನಸ್ಸು ಮಾಡಿದ್ರೆ ಇದನ್ನು ಎಲ್ಲರಿಗೂ ಒಪ್ಪುವಂಥ ಮಾತದ. ಅದಕ್ಕೆ ವಚನ ವಿಶ್ವವಿದ್ಯಾಲಯ ನಾವೆಲ್ಲರೂ ನಾವು ನೀವು ಕಣ್ತುಂಬ ನೋಡೋಣ. ಯಾಕಂದ್ರೆ ಸಂಗೀತ ವಿಶ್ವವಿದ್ಯಾಲಯ ಮಾಡಿದಿರಿ, ಪ್ರಾರಂಭದಲ್ಲಿ ಸ್ವಲ್ಪ ಬಜೆಟ್ ಕೊಡ್ರಿ. ಅದು ಗಂಗಾ ನದಿ ಹುಟ್ಟಾಗ ಸಣ್ಣದೇ ಹುಟ್ತದೆ, ಮುಂದೆ ಬೃಹತ್ ಬೆಳೀತದೆ, ಮುಂದೆ ದೊಡ್ಡದಾಗ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಬಜೆಟ್ ಕೊಡ್ರಿ, ಅದನ್ನು ಘೋಷಣೆ ಮಾಡಿ ಅದು ಪ್ರಾರಂಭ ಮಾಡಿದರೆ ನಿಧಾನವಾಗಿ ಬೆಳೀತದೆ. ಒಂದಿಲ್ಲ ಒಂದಿನ ಅದು ವಿಶ್ವಕ್ಕೆ ಸಂದೇಶ ಕೊಡುವಂಥ ವಚನ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಪ್ರಾರಂಭಿಸಿರುವಂಥ ಅಕ್ಕ ಗಂಗಾಂಬಿಕಾ ಅಕ್ಕ ಅವರು ಎಲ್ಲರೂ ನಾವೆಲ್ಲ ಅವ್ರ ಹಿಂದೆ ಇದ್ದೀವಿ. ಅವರು ವೈಭವದಿಂದ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಲಿ, ಎಲ್ಲರೂ ಮತ್ತೆ ಆ ವೈಭವ ಮೆರಿಲಿ ಅನ್ನುವಂಥ ಅದನ್ನು. ಕಾರ್ಯಕ್ರಮದ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು, ಬಸವ ಸೇವಾ ಟ್ರಸ್ಟ್ ವತಿಯಿಂದ ಇಂದು ಬಹಳ ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಸವಣ್ಣನಂತಹ ದಾರ್ಶನಿಕರ ಹಾಗೂ ಶಿವಶರಣರ ತತ್ವ ಸಿದ್ಧಾಂತಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದರು. ಕಾರ್ಯಕ್ರಮ ಇವತ್ತು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಇವತ್ತು ಅರ್ಪಿಸಿದ್ದಾರೆ. ನಾನು ಬಹುಶಃ ಇದ್ದ ಮುಖ್ಯಮಂತ್ರಿ ಡಾಕ್ಟರ್ ಗಂಗಾಂಬಿಕಾ ದೇವಿಯವರನ್ನು ಮತ್ತು ಅದರ ಸಮಿತಿಯ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಪ್ರತಿಯೊಬ್ಬರು ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆಂದರೆ ಇಂಥ ಅತ್ಯುತ್ತಮವಾದ ನಮ್ಮ ಕೆಲವು ಸಂದೇಶಗಳು ಬಹುಶಃ ನಮ್ಮ ಹಿಂದಿನ ಕಾಲದಂಥ ಬಸವಣ್ಣಂತಹ ದಾರ್ಶನಿಕರಲ್ಲಿ, ಬೇರೆ ಇವು ಸುಧಾಕರಿರಲಿ, ಅಂಥ ಮಹಾನ್ ವ್ಯಕ್ತಿಗಳ ತತ್ವ ಸಂದೇಶಗಳು ಸಮಾಜದ ಪ್ರತಿಯೊಬ್ಬರಿಗೂ ಕೊಡಿಯುವುದು ಅತಿ ಅಗತ್ಯವಾಗಿದೆ. ಯಾಕೆಂತೇಳಿದರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ಇನ್ನು ಹುಟ್ಟಿ ಬಲೆ ಕೊಟ್ಟ ಮಕ್ಕಳಿದ್ದಾರೆ, ಇವರಿಗೆ ಒಂದು ಸಂಸ್ಕೃತಿಯ ಪರಿಚಯ ಮತ್ತು ಆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಹಲವಾರು ವಿಚಾರ ಆಗಬೇಕು. ಅವರೊಂದು ಅತ್ಯುತ್ತಮ ಸತ್ವಾಗಿ ಬರಬೇಕಾದ್ರೆ ಇಂತೆಲ್ಲ ಅತಿ ಅಗತ್ಯ. ಅದು ಅತ್ಯಂತ ಸಂತೋಷ ಭಾಗವಹಿಸ್ತೇನೆ, ಅವರ ಶುಭಾಶಯ ಸಲ್ಲಿಸ್ತೇನೆ. ಮೊನ್ನೆ ಏನು ಸುವರ್ಣಸೌಧದಲ್ಲಿ ಅನುಭವ ಮಂಟಪ ಚಿತ್ರ ಹಾಕಿದ್ರೆ ಸ್ಟಾಲ್ ಮಾಡ್ತೇನೆ ಅಂತ ಹೇಳಿದ್ರಿ. ಇಲ್ಲ, ಈಗ ನಮ್ಮಲ್ಲಿ ನಾವು 27ರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದ ಬುಕ್ ಫೆಸ್ಟಿವಲ್, ಫುಡ್ ಫೆಸ್ಟಿವಲ್, ಕಲ್ಚರ್ 3 ಮಾಡ್ತಾಯಿದ್ದೀವಿ 4 ದಿವಸ. ಆ ಸಂದರ್ಭದಲ್ಲಿ ನಾವು ಸುಮಾರು 150ಕ್ಕಿಂತ 200 ಸ್ಟಾಲ್ಗಳನ್ನು ಹಾಕ್ತೇವೆ. ಅದನ್ನು ನಾನು ಹೇಳಿದ್ದೇನೆ ಅಕ್ಕನ ಹತ್ರ. ಅವ್ರಿಗೆ ಏನಾದರೂ ನಮಗೆ ಅರ್ಜಿ ಕೊಟ್ಟರೆ ಈ ಒಂದು ಬುಕ್ ಫೆಸ್ಟಿವಲ್ ಸಂದರ್ಭದಲ್ಲಿ ನಮ್ಮ ಬಸವಣ್ಣನ ವಚನಗಳ ಪುಸ್ತಕಗಳನ್ನು ಬಹುಶಃ ಅಲ್ಲಿ ಜನರಿಗೆ ಬುಕ್ ಸ್ಟಾಲ್ ಹಾಕಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ ಅಂತೇಳಿ ಅದೊಂದು 4 ದಿವಸ ಪ್ರೋಗ್ರಾಮ್. ಅದು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಹುಲಸೂರಿನ ಶಿವಾನಂದ ಮಹಾಸ್ವಾಮಿಗಳು, ಬಸವ ಸೇವಾ ಪ್ರತಿಷ್ಠಾನದ ಗಂಗಾಂಬಿಕಾ ಅಕ್ಕ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.